साहेब नमस्कार, सलाम वालेकुम। तो आज आम आको है, आज मार्केट में आम आको है। ये बादामी, ये रसबरी मल्लिका वो सेम टू सेम मल्लिका। तो इसका रेट क्या है भाई, हम ना बताओ। 140 140 100 रुपये 100 रुपये 120 वो ಸೇಮ್ ಟು ಸೇಮ್ 120. ಸೊ ಹಣ್ಣುಗಳ ರಾಜ, ಕಿಂಗ್ ಆಫ್ ಫ್ರೂಟ್ಸ್, ಮಾವಿನ ಹಣ್ಣು ನಮ್ಮ ಮಾರುಕಟ್ಟೆಯಲ್ಲಿ ಬಂದಿದೆ ಈ ವರ್ಷ. ಅದರಿಂದ ಮಾರುಕಟ್ಟೆಗೆ ಬಂದಾಗ ಮೊದಲು 1 ತಿಂಗಳು 2 ತಿಂಗಳು ರೇಟು ತುಂಬ ಜಾಸ್ತಿ ಇರುತ್ತೆ. ಇದೇ ಹಣ್ಣುಗಳು ಆಮೇಲೆ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಒಂದು 40 ರೂಪಾಯಿ 50 ರೂಪಾಯಿ 60 ರೂಪಾಯಿಗೆ ಬಂದುಬಿಡುತ್ತೆ ಕೆಜಿ. ಯಾಕೆ ಅಂತ ಅಂದರೆ, ಈ ಹಣ್ಣುಗಳನ್ನು ಮೊದಲು ಮಾರಾಟ ಮಾಡೋದಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ, ರಾಸಾಯನಿಕ ವಸ್ತುಗಳು ಅಂದರೆ ಕಾರ್ಬೈಡ್ನ ಹಾಕಿ ಹಣ್ಣು ಮಾಡಿಸ್ತಾರೆ. ಕಲರ್ ಬರಬೇಕು ಹಾಗೆ ಹಣ್ಣು ಮಾಡಿಸ್ತಾರೆ. ಆ ಕಾರ್ಬೈಡ್ ಅನ್ನೋದು ವಿಷಕಾರಿ. ಅದರಲ್ಲಿ ಇದು ಆರ್ಸೆನಿಕ್ಕು ಮತ್ತು ಫಾಸ್ಫರಸ್ ಇರುತ್ತೆ. ಅದು ದೇಹಕ್ಕೆ, ಮಾನವನ ದೇಹಕ್ಕೆ ಒಳ್ಳೆಯದಲ್ಲ. ಅದರಿಂದ ದುಷ್ಪರಿಣಾಮಗಳಾಗುತ್ತೆ. ನಾವು ತಗೊಂಡಿದ್ದು ಒಳಗಡೆ ಹೋಗುತ್ತೆ. ಅದು ಆರ್ಸೆನಿಕ್ಕು ಮತ್ತು ಫಾಸ್ಫರಸ್ ಉದರಕ್ಕೆ, ಜಠರಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗೆ ಇದು ಕೆಲವು ಸಾರಿ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಹೇಳ್ತಾರೆ. ಇದು ಆದರೆ ಇದಕ್ಕೆ ಸೂಕ್ತ ಅಧಿಕಾರಿಗಳು ಕಾರ್ಬೈಡನ್ನು ಮಾರಾಟ ಮಾಡಬಾರ್ದು, ಕಾರ್ಬೈಡನ್ನು ಮಾರುಕಟ್ಟೆಗೆ ಬಿಡಬಾರ್ದು ಅಂತ. ಅದಕ್ಕೆ ಪರ್ಯಾಯ ಏನಂದರೆ ಇಥಿಲಿನ್ ಅಂತ. ಅವ್ರಿಗೆ ಗೊತ್ತು ಸಾಹೇಬ್ರಿಗೆ, ಹಿಂದೆ ಇಥಿಲಿನ್ ಹಾಕಿ ಮಾಗಿಸ್ತಿದ್ರು. ಅದು ನ್ಯಾಚುರಲ್. ಈಗ ನಾವು ಹೇಳೋದಂದರೆ ನೈಸರ್ಗಿಕವಾದದ್ದು, ಅಂದರೆ ಆರ್ಗ್ಯಾನಿಕ್ ಮಾವಿನ ಹಣ್ಣನ್ನು ಉಪಯೋಗಿಸಿ ಅಥವಾ ಕಸಿ ಮಾಡಿರೋ ಹಣ್ಣನ್ನು ಉಪಯೋಗಿಸಿ. ಸರ್, ತಮ್ಮಲ್ಲಿ ಕಸಿ ಮಾವಿನ ಹಣ್ಣು ಯಾವಾಗ ಬರುತ್ತೆ? ನೆಕ್ಸ್ಟ್ ಮಳೆ ಬಿದ್ದ ತಕ್ಷಣ ಕಸಿ ಮಾವಿನ ಹಣ್ಣು ಬರುತ್ತೆ. ಸೊ ಪ್ಲೀಸ್ ನೋಟ್ ದ ಪಾಯಿಂಟ್. ಆ್ಯಂಡ್ ಈಗ ಈ ಒಂದು ಇದರಿಂದ ತೊಂದರೆ ಏನು ಅಂತ ಅಂದರೆ, ಗಂಟಲು ಕೆರೆತ ಬರುತ್ತೆ. ಸೊ ಆಮೇಲೆ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ನವೆ ಬರುತ್ತೆ. ಸೊ ಇದು ಚರ್ಮದ ಸಮಸ್ಯೆಗಳು, ಅಲರ್ಜಿ ಆಗ್ಬೋದು, ನಾನು ಹೇಳಿದ್ದೀನಿ ಕ್ಯಾನ್ಸರ್ ಬರ್ಬೋದು. ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಕಾರ್ಬೈಡನ್ನು ಮಾರ್ಕೆಟಿಗೆ ಬಿಡಬಾರ್ದು, ಅದು ಬ್ಯಾನ್ ಆಗಿದೆ. ಹಾಗೆ ಅದಕ್ಕೆ ಸೊ ಇದು ಮತ್ತು ಅದಕ್ಕೆ ಪರ್ಯಾಯ ಏನು ಅಂದರೆ ಎಥಿಲಿನ್. ಸೊ ಹಣ್ಣುಗಳನ್ನು ತಿನ್ನೋಕ್ಕೆ ಮುಂಚೆ ತಾವು ಸಾಹೇಬ್ರೆ ಹೇಳಿ 2-3 ನಿಮಿಷ ನೀರಿನಲ್ಲಿ ನೆನೆಸಿ ತೊಳೆದು ತಿನ್ನಿ ಅಂತ ದಯವಿಟ್ಟು ಎಲ್ಲರಿಗೂ ಹೇಳಿ ಕಸಿ ಹಣ್ಣನ್ನು ಇದು ಮಾಡಿ. ಸೊ ಈ ನೈಸರ್ಗಿಕವಾದದ್ದು ಏನಿದೆ, ಆರ್ಗ್ಯಾನಿಕ್ ನೈಸರ್ಗಿಕವಾದ ಮಾವಿನ ಹಣ್ಣುಗಳನ್ನು ಇಲ್ಲಿ ತಗೊಂಬನ್ನಿ, ಮಾರಾಟ ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ. ಧನ್ಯವಾದಗಳು. ಕಟ್ಟಿ